ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಈ ರೀತಿ ಸಿದ್ದರಾಮಯ್ಯವರು ನಡ್ಕೊಂಡು ಬರ್ತಾ ಇರೋದನ್ನ ನೋಡಿದ್ರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿಪಾಯಿ ರಾಮು ಚಿತ್ರದ ಎಲ್ಲಿಗೆ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಹಾಡು ರಪ್ಪಂತ ಕಣ್ಮುಂದೆ ಪಾಸ್ ಆಗುತ್ತೆ. ಯಾಕಂದ್ರೆ ಸದ್ಯದ ಸಿದ್ದರಾಮಯ್ಯನವರ ಪರಿಸ್ಥಿತಿಯೂ ಕೂಡ ಹಾಗೆ ಇದೆ. ಏಕಾಂಗಿಯಾಗಿ ಸಿದ್ದರಾಮಯ್ಯನವರು ನಡ್ಕೊಂಡು ಬರ್ತಾ ಇದ್ದು ಈ ಹಿಂದೆ ಅವರ ಹಿಂದೆ ಮುಂದೆ ಇದ್ದಂತಹ ಯಾರೊಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಳಿ ಇದ್ದಂತಹ ಅಧಿಕಾರ, ಸ್ಥಾನಮಾನ, ಹಣ ಇದೆಲ್ಲವೂ ಕೂಡ ಕೈತಪ್ಪಿ ಹೋದ್ರೆ ಆ ವ್ಯಕ್ತಿ ಏಕಾಂಗಿ ಆಗುವುದಂತೂ ನಿಶ್ಚಿತ ಅನ್ನೋದನ್ನ ಸಿದ್ದರಾಮಯ್ಯನವರ ಸದ್ಯದ ಪರಿಸ್ಥಿತಿ ಸಾರಿ ಹೇಳ್ತಿದೆ ಅನ್ನುವುದು ನೆಟ್ಟಿಗರ ಅಭಿಪ್ರಾಯ. ಹೌದು, ರಾಜಕೀಯದಲ್ಲಿ ಅಧಿಕಾರ ಸ್ಥಾನಮಾನಗಳು ಬದಲಾಗುತ್ತವೆ. ಹಾಗೆ ಇದ್ಯಾವುದು ಕೂಡ ಶಾಶ್ವತ ಅಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ಒಂದಲ್ಲ ಒಂದು ದಿನ ಕೆಳಗಿಳಿಯಲೇಬೇಕಾಗುತ್ತೆ. ಈ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಅವರ ಹಿಂದೆ ಮುಂದೆ ಹತ್ತಾರು ಸಚಿವರು, ಶಾಸಕರು, ಅಧಿಕಾರಿಗಳು, ಬೆಂಬಲಿಗರು ಸುತ್ತುವರಿತಾ ಇದ್ರು. ಸಿದ್ದರಾಮಯ್ಯನವರಂತೂ ಗತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇದ್ರು. ಆದ್ರಿವತ್ತು ಸಿದ್ದರಾಮಯ್ಯ ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ಓಡಾಡ್ತಾ ಇರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ನಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಆಪೋಸಿಟ್ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಪಾಸ್ ಆಗ್ತಾರೆ. ಆದ್ರೆ ಉಭಯ ನಾಯಕರು ಪರಸ್ಪರ ಮುಖನೇ ನೋಡಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಒಂದು ನಗುನಾದ್ರೂ ಬೇಡವಾ? ಅದೂ ಕೂಡ ಇಲ್ಲ. ಅವ್ರಿಗೆ ಇವ್ರ ಪರಿಚಯ ಇಲ್ಲ, ಇವ್ರಿಗೆ ಅವ್ರ ಪರಿಚಯ ಇಲ್ಲ ಅನ್ನೋ ರೀತಿ ಇಬ್ರು ತಂಪಾಡಿಗೆ ತಾವು ಮುಂದೆ ಸಾಕ್ತಾರೆ. ಸದ್ಯ ಈ ವೈರಲ್ ಆಗಿರುವಂತಹ ವಿಡಿಯೋ ಬಗ್ಗೆನೇ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡುವಂತಹ ಸಂದರ್ಭದಲ್ಲಿ ಮನಪೂರ್ವಕವಾಗಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟೆ ಅಂತ ಹೇಳಿದ್ರು. ಆದ್ರೆ ಈಗ ಪರಸ್ಪರ ಮುಖ ನೋಡದೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರುವಂತಹ ಈ ಉಭಯ ನಾಯಕರ ನಡುವೆ ಸಮಥಿಂಗ್ ಇದೆಯಾ? ಭಿನ್ನಾಭಿಪ್ರಾಯಗಳು ಇದ್ದು ಅಧಿಕಾರ ಹಂಚಿಕೆಯಲ್ಲೂ ಕೂಡ ಅದೇ ರೀತಿಯ ಮನಸ್ತಾಪಗಳು ಉಂಟಾಗಿತ್ತಾ? ಅದನ್ನ ಎಲ್ಲೂ ವ್ಯಕ್ತಪಡಿಸದೆ ಒಳಗೊಳಗೆ ಅದನ್ನ ಮೇಂಟೈನ್ ಮಾಡಲಾಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇರೋದಂತೂ ಸತ್ಯ. ಇನ್ನು ಕೆಲವರಂತೂ ಬೇರೆಯದ್ದೇ ಕಾರಣ ಇರಬಹುದೇನೋ, ಹಾಗಾಗಿನೇ ಉಭಯ ನಾಯಕರು ಕೂಡ ಪರಸ್ಪರ ಮಾತನಾಡಿಲ್ಲ, ಅದಕ್ಕೆ ಬೇರೆ ಬೇರೆ ಕಥೆ ಕಟ್ಟೋದು ಬೇಡ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅದೇನೇ ಇರಲಿ, ಆದಂತಹ ಬೆಳವಣಿಗೆಯ ಬಗ್ಗೆ ಮತ್ತು ಈ ವೈರಲ್ ಆಗ್ತಾ ಇರುವಂತಹ ವಿಡಿಯೋದ ಬಗ್ಗೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟರೆ ಚಂದ ಅನ್ನೋದು ಇನ್ನು ಕೆಲವರ ಅಭಿಪ್ರಾಯ.